Hello everyone, welcome to ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 56ನೇ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಅಪವರ್ತಿಸಿ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಮೈನಸ್ 4y ಸ್ಕ್ವೇರ್ ಇದೆ. ಇಲ್ಲಿ ಮೊದಲ 3 ಗುಂಪುಗಳನ್ನ ಗಮನಿಸಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಇದೆ. ಇದು ಒಂದು ಪೂರ್ಣ ವರ್ಗವಾಗುತ್ತೆ. ನೋಡಿ, a ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳಿ, a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ a ಈಸ್ ಈಕ್ವಲ್ ಟು ಎಕ್ಸ್ ಆಗತ್ತೆ, b ಈಸ್ ಈಕ್ವಲ್ ಟು 3. ಓಕೆ, ಹಾಗಾದ್ರೆ ಎಕ್ಸ್ ಮೈನಸ್ 3 ದ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 3 9 ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9 ಹೇಗ್ ಬರೀತೀರಾ, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಮೈನಸ್ 4y ಸ್ಕ್ವೇರ್. ಓಕೆ, 4y ಸ್ಕ್ವೇರ್ ಅನ್ನ ನಾವು 2y ದ ಹೋಲ್ ಸ್ಕ್ವೇರ್ ಅಂತ ಇಟ್ಕೊಂಡ್ರೆ ಇಲ್ಲಿ ನಾವು ವರ್ಗಗಳ ವ್ಯತ್ಯಾಸದ ಸೂತ್ರವನ್ನ ಬಳಸಬಹುದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬಂದಿದೆ ಇದು ಅಲ್ವಾ. ಹಾಗಾದ್ರೆ ಇದೇನಾಗತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅನ್ನೋದು ಎಕ್ಸ್ ಮೈನಸ್ 3 ಆಗತ್ತೆ, ಬಿ ಅನ್ನೋದು 2y ಆಗತ್ತೆ. ಹಾಗಾದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದನ್ನ ಬರೆದಾಗ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಲ್ವಾ. ಇಲ್ಲಿ ಎ ಅನ್ನೋದು ಎಕ್ಸ್ ಮೈನಸ್ 3 ಮೈನಸ್ 2y ಇಂಟು ಎಕ್ಸ್ ಮೈನಸ್ 3 ಪ್ಲಸ್ 2y ಆಗುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಎಕ್ಸ್ ಮೈನಸ್ 3 ಮೈನಸ್ 2y ಎಕ್ಸ್ ಮೈನಸ್ 3 ಪ್ಲಸ್ 2y ಆಗುತ್ತೆ. ಹಾಗಾದ್ರೆ ಇಲ್ಲಿ ಇದನ್ನ ಅಪವರ್ತಿಸಿದಾಗ ಸಿಗುವಂತಹ ಅಪವರ್ತನಗಳು ಎಕ್ಸ್ ಮೈನಸ್ 3 ಮೈನಸ್ 2y ಎಕ್ಸ್ ಮೈನಸ್ 3 ಪ್ಲಸ್ 2y ಆಗಿದೆ. ಓಕೆ, ಥ್ಯಾಂಕ್ ಯು.